ಹೊನ್ನಾವರ ತಾಲೂಕಿನ ಕವಲಕ್ಕಿಯಲ್ಲಿ ಫೆಬ್ರವರಿ 1ರಂದು ನಡೆಯುವ ಹೊನ್ನಾವರ ತಾಲೂಕಾ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಾಹಿತಿ ಹೊನ್ನಪ್ಪಯ್ಯ ಶೇಷಗುನ್ಗಾ ಆಯ್ಕೆಯಾಗಿರುತ್ತಾರೆ. ವೃತ್ತಿಯಲ್ಲಿ ಕಾಲೇಜಿನ ಉಪನ್ಯಾಸಕರಾಗಿ ನಿವೃತ್ತಿಯಾದ ಇವರು ಸಾಹಿತ್ಯ, ಸಂಘಟನೆ, ಯಕ್ಷಗಾನ, ನಾಟಕ ಮುಂತಾದ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ಬಹುಮುಖ ಪ್ರತಿಭಾವಂತರು. 1988ರಲ್ಲಿ ಕಾರವಾರದ ಉಳಗಾದ ಪದವಿ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನ ಆರಂಭಿಸಿದರು. ಹಳ್ಳಿಯ ಪರಿಸರದಲ್ಲಿ ಬೆಳೆದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಉಪನ್ಯಾಸಕರಾಗಿ ವಿಶಿಷ್ಟ ಸೇವೆ ಸಲ್ಲಿಸಿರುತ್ತಾರೆ. ಸುಮಾರು 38 ವರ್ಷಗಳ ಕಾಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಅತ್ಯುತ್ತಮ ಅಧ್ಯಾಪಕರೆಂಬ ಖ್ಯಾತಿಗೆ ಹೆಸರಾಗಿರುತ್ತಾರೆ. ಕರ್ನಾಟಕ ಜನಪದ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಪದವಿ ಪೂರ್ವ ಮಹಾವಿದ್ಯಾಲಯ ಸಂಘದ ಕಾರ್ಯದರ್ಶಿಯಾಗಿ, ಸಹಾಯ ಧನ ಪಡೆಯುವ ಶಾಲಾ ನೌಕರರ ಸಂಘ ಹೊನ್ನಾವರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಅನುಭವವಿದೆ. ನಾಡಿನ ಅನೇಕ ವಿಚಾರ ಸಂಕಿರಣಗಳಲ್ಲಿ ಪಾಲ್ಗೊಂಡ ಹಿರಿಮೆ ಇವರಿಗೆ ಸಲ್ಲುತ್ತದೆ. ರಾಜ್ಯ ಮಟ್ಟದ ಕವಿಗೋಷ್ಠಿ, ಶೈಕ್ಷಣಿಕ ಬಿಡಿ ಲೇಖನಗಳು, ಕಥೆ, ಕವನ ಹೀಗೆ ವೈವಿಧ್ಯಮಯ ಸಾಹಿತ್ಯವನ್ನು ರಚಿಸುವ ಮೂಲಕ ಕನ್ನಡ ಸಾರಸ್ವತ ಲೋಕಕ್ಕೆ ವಿಶಿಷ್ಟ ಕೊಡುಗೆ ನೀಡಿರುತ್ತಾರೆ. ವಶವಾಗುವ ಮುನ್ನ, ಭಾವದೀಪ್ತಿ, ಮೌನ ಧ್ವನಿ, ಕವನ ಸಂಕಲನಗಳನ್ನು, ಅರ್ಥ, ಉಡಾಳರು ಮತ್ತು ಇತರ ಕಥೆಗಳು, ಮನೋಬಲ ಮತ್ತು ಇತರ ಕಥೆಗಳು, ಮೌನದ ಪರದೆ ಮುಂತಾದ ಕಥಾ ಸಂಕಲನವನ್ನು, ಕೌತುಕದ ಕನ್ನಡಿ ಅಂಕಣ ಬರಹವನ್ನು, ಬಂಗಾರ ಬೆಳಕು, ಸಿರಿಪದ ಅಭಿನಂದನಾ ಗ್ರಂಥ ಸಂಪಾದನೆಯ ಸಂಪಾದಕರಾಗಿ ಅನೇಕ ಕೃತಿಗಳನ್ನು ರಚಿಸಿರುತ್ತಾರೆ. ಕಲೆ, ಶಿಕ್ಷಣ, ಸಾಹಿತ್ಯದ ಹೊಂಬೆಳಕು ಇವರ ಸೇವೆಗೆ ಡಾಕ್ಟರ್ ರಾಧಾಕೃಷ್ಣನ್ ಪ್ರಶಸ್ತಿ, ಜ್ಞಾನ ಸಂಜೀವಿನಿ ಪ್ರಶಸ್ತಿ, ಕಾವ್ಯಶ್ರೀ ಪ್ರಶಸ್ತಿ ಮುಡಿಗೇರಿದೆ. ಗುರಿ ಇಲ್ಲದ ಗಾವಿಲರ ಮನಕ್ಕೆ ದಾರಿ ತೋರಿದ ಹೊನ್ನಪ್ಪಯ್ಯ ಗುನ್ಗಾರ್ ಅವರು ಕಳೆದ 30 ವರ್ಷಗಳಿಂದ ಹೊನ್ನಾವರದಲ್ಲಿ ವಾಸವಾಗಿರುತ್ತಾರೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್.